ಈ ಇರಾನಿನ ರೆಸಿಸ್ಟೆನ್ಸ್ ಮುಂದೆ ಅದು ಯಾವುದೇ ರೀತಿಯಲ್ಲಿ ಸಾಧ್ಯ ಅಲ್ಲ. ಇಟ್ಸ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್. ಇವಾಗ ಅಲ್ಲಿ ಪ್ರಾಣ ಕೊಡ್ಲಿಕ್ಕೆ ಜನ ತಯಾರಿದ್ದಾರೆ, ಲಕ್ಷಾಂತರ ಜನ, ಒಂದು ಧರ್ಮದ ಆಧಾರದ ಮೇಲೆ ಅಥವಾ ನ್ಯಾಷನಲಿಸಂ. ಯಾಕಂದ್ರೆ ಯು ಆರ್ ಡಿಸ್ಟ್ರಾಯಿಂಗ್ ಅವರ್ ನ್ಯಾಷನಲ್ ಸಾವರ್ನಿಟಿ ಅಂಡ್ ಅವರ್ ಕೆಪಬಿಲಿಟಿ ಅಂಡ್ ಆಸ್ ಅನ್ ಐಡೆಂಟಿಟಿ. ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಅಂತಕ್ಕಂಥದ್ದನ್ನ ಇಸ್ರೇಲ್ಗಿಂತ ಇರಾನ್ಗೆ ಜಾಸ್ತಿ ಇದೆ. ಇಸ್ರೇಲ್ಗೆ ಏನಿಲ್ಲ, ಯಾರು ಅದನ್ನ ಮಾಡಲ್ಲ, ಯಾಕಂದ್ರೆ ಇಟ್ಸ್ ಅ ನ್ಯೂ ಕಂಟ್ರಿ, ಅದರಿಂದ ಇಟ್ಸ್ ವೆರಿ ವೆಲ್ ಪ್ರೊಟೆಕ್ಟೆಡ್. ಅಮೆರಿಕ ಇಸ್ ಬಿಹೈಂಡ್ ಇಟ್ ಅಂಡ್ ಇಸ್ರೇಲ್ ಇಂಟೆಲಿಜೆನ್ಸ್ ಆಲ್ಸೋ. ಅವ್ರ ಹತ್ರನೂ ಇಸ್ರೇಲ್ ಹತ್ರನೂ ಅಮೆರಿಕಾದಷ್ಟೇ ಇಂಟೆಲಿಜೆನ್ಸ್ ಇದೆ. ಅದು ಐರನ್ ಡೋಮ್ ಇದೆ, ಮತ್ತೆ ಪ್ಲಸ್ ಎವ್ರಿಥಿಂಗ್ ಅವರ್ ಮಿಲಿಟರಿ ಫ್ರೆಂಡ್ ನೋಸ್. ಬಟ್ ನನ್ ಪಾಯಿಂಟ್ ಏನಂದ್ರೆ, ಈಗ ಅಮೆರಿಕ ಮಾತುಕತೆಗೆ ತೆರಡಾಗಿರ್ತಕ್ಕಂಥದ್ದು ಅಥವಾ ಮಾತುಕತೆಗೆ ಒತ್ತಾಯ ಮಾಡ್ತಕ್ಕಂಥದ್ದು ಇದೆಯಲ್ಲ, ಈಸ್ ಅ ಪ್ರೆಷರ್ ಟ್ಯಾಕ್ಟಿಕ್. ಏನಂದ್ರೆ ಅಮೆರಿಕ ಗೊತ್ತಿದೆ ಅದ್ರ ಎಷ್ಟೇ ಕೆಪಬಿಲಿಟಿ ಇದ್ರು ಸಹ ಈಗಾಗಲೇ ಅವ್ರಿಗೆ ಆಗಿರ್ತಕ್ಕಂಥ ನಷ್ಟ. ನಾನು ಹೇಳಿದ್ನಲ್ಲ ಅವತ್ತೇ, ಅಮೆರಿಕ ಇಸ್ ಅ ಫಿಲ್ತಿ ರಿಚ್ ಕಂಟ್ರಿ, ದೇ ಕ್ಯಾನ್ ಅಫೋರ್ಡ್. ಆಮೇಲೆ ಮತ್ತೆ ಅದನ್ನ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಯಾಕಂದ್ರೆ ಅವರು ಎಲ್ಲಾ ರೀತಿಯಲ್ಲೂ ಹಣಕಾಸಿನ ಡಾಲರಿನ ಶಕ್ತಿಯನ್ನ ಉಳಿಸ್ಲಿಕ್ಕೆ ನೋಡ್ತಾರೆ. ಬಟ್ ಆ ಕಡೆ ಕೌಂಟರ್ ಸ್ಟ್ರಾಟಜಿ ಇವ್ರು ಹೇಳಿದ್ರಲ್ಲ, ಯುವಾನ್ ಮೂಲಕ ಚೀನಾದೊಂದಿಗೆ ವ್ಯವಹಾರ ಆದ್ರೆ ಅವರೊಂದು ಪೆಟ್ರೋ ಯುವಾನ್ ಅಂತ ಶುರು ಮಾಡಿದ್ದಾರೆ ಸರ್. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಅವರು ಪೆಟ್ರೋ ಯುವಾನ್ ಅಂತ ಶುರು ಮಾಡಿದ್ದಾರೆ. ಈ ಯುದ್ಧವನ್ನ ಮುಂದುವರಿಸ್ತಾ ಇದೆ. ಮತ್ತೆ ಬ್ಲಾಕೇಡ್ ಏನ್ ಮಾಡಿದೆಯಲ್ಲ, ಆ ಬ್ಲಾಕೇಡ್ ಅಂತಕ್ಕಂಥದ್ದು ಒಂದು ಟ್ಯಾಕ್ಟಿಕಲ್ ಮೂವ್ ಅಷ್ಟೇ. 1962 ಕ್ಯೂಬಾನ್ ಕ್ರೈಸಿಸ್ ಇತ್ತಲ್ಲ, ಆ ರೀತಿಯ ಬ್ಲಾಕೇಡ್ ಅಲ್ಲ. ದಟ್ ಇಸ್ ನೋ ಇಟ್ ಆಲ್ಸೋ. ಅಮೆರಿಕ ಆಲ್ಸೋ ಗಾಟ್ ಇಟ್ಸ್ ಓನ್ kind of limitations and fears also. If it happens, it's going to be a bloodbath. So, the second bloodbath ideyalla, that's going to be much more severe against America and Israel than Iran, according to me. Because alliro resistance ideyalla, resistance and also the ability to fight together. So, ಈ ಒಂದು ಕೆಪಾಸಿಟಿ ನೋಡೋದಾದ್ರೆ ಅಮೆರಿಕಾದ ಎಷ್ಟೇ ಸುಪೀರಿಯಾರಿಟಿ ಇರ್ಬೋದು, ಅದು ಒಂದು ರೀತಿಯಲ್ಲಿ ಹೆಗೆಮಾನಿಕ್ ಅಥವಾ ವಿಶ್ವದ ಒಂದು ಯಜಮಾನತ್ವವನ್ನು ವಹಿಸ್ತಕ್ಕಂತ ಒಂದು ಪ್ರಯತ್ನ ಇದೆಯಲ್ಲ, ಅದು 21ನೇ ಶತಮಾನದಲ್ಲಿ ಸಾಧ್ಯ ಇಲ್ಲ. ಈಗಾಗಲೇ ಇಟ್ ಹ್ಯಾಸ್ ಬೀನ್ ಡೈಲ್ಯೂಟೆಡ್. ಅಮೆರಿಕಾ ಹ್ಯಾಸ್ ಆಲ್ಸೋ ಮೇಡ್ ಯುನೈಟೆಡ್ ನೇಷನ್ಸ್ ಇನ್ಎಫೆಕ್ಟಿವ್ ವೀಕ್ ಆಲ್ಸೋ. ಈ ಎರಡೂ ದೃಷ್ಟಿಯಿಂದ ನೋಡೋದಾದ್ರೆ ಇರಾನ್ ಏನು ಆಕ್ಷನ್ ತಗೊಳುತ್ತೋ ಆ ಎಲ್ಲಾ ಆಕ್ಷನ್ ಗಳಿಗೆ, ಇನ್ಕ್ಲೂಡಿಂಗ್ ಪಬ್ಲಿಕ್ ಒಪಿನಿಯನ್ ಥ್ರೂಔಟ್ ದ ವರ್ಲ್ಡ್, ನಾಟ್ ಓನ್ಲಿ ಇನ್ ಅಮೆರಿಕಾ ಬಟ್ ಔಟ್ಸೈಡ್ ಆಲ್ಸೋ, ಮೋರ್ ಸಿಂಪತಿ. ಮತ್ತೆ ಮಾತಾಡ್ತೀನಿ ನಾನು ನಿಮ್ಮನ್ನ. ಒಂದೊಂದು ಬ್ರೇಕ್ ಟೈಮ್ ಆಗಿದೆ ಸರ್, ಒಂದು ಬ್ರೇಕ್ ಟೈಮ್ ಆಗಿದೆ. ಬರ್ತೀನಿ ನಾನು, ವಾಪಸ್ ಬರ್ತೀನಿ ನಾನು ನಿಮ್ಮ ಹತ್ರ ಬರ್ತೀನಿ ನಾನು. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.